ಜೊತೆಗಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಇವತ್ತಿನ ಪವರ್ ಫೋಕಸ್ ನಲ್ಲಿ ಹಲವು ವಿಚಾರಗಳ ಬಗ್ಗೆ ನಾವು ಗಮನವನ್ನು ವಹಿಸ್ತೀವಿ. ಅದರಲ್ಲಿ ಮೊಟ್ಟ ಮೊದಲ ವಿಚಾರ ರಾಜ್ಯದ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ವಿಚಾರ. ಅಧಿಕಾರ ಹಂಚಿಕೆ ಏನು ಇಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿರುವಂತ ಸಿದ್ದರಾಮಯ್ಯ ಒಂದ್ ಕಡೆಯಲ್ಲಾದ್ರೆ, ದೇವರ ಮೊರೆ ಹೋಗಿರುವ ಡಿ ಕೆ ಶಿವಕುಮಾರ್ ಪ್ರಾರ್ಥನೆಗೆ ಯಾವತ್ತೂ ಬೇಸರ ಆಗೋದಿಲ್ಲ, ಅಥವಾ ಪ್ರಾರ್ಥನೆಗೆ ಯಾವತ್ತೂ ನಮಗೆ ಎಂಡ್ ಇಲ್ಲ, ಪ್ರಾರ್ಥನೆ ಫಲಿಸುತ್ತೆ. ಆ ಸಂದರ್ಭದಲ್ಲಿ ಪ್ರಯತ್ನ ಫಲಿಸದೇ ಇರಬಹುದು, ಆದ್ರೆ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅವರ ಮನಸ್ಸಿನಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಛಲ ಇದೆ. ಆ ಮುಖ್ಯಮಂತ್ರಿ ಆಗೋದಕ್ಕೆ ದೈವ ಶಕ್ತಿಗಳ ಮೊರೆ ಹೋಗಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ಅವ್ರ ಬಗ್ಗೆನೇ ಮಾತನ್ನ ಚರ್ಚೆನ ಆರಂಭ ಮಾಡ್ತಾ ಇವತ್ತಿನ ಪವರ್ ಫೋಕಸ್ ಅನ್ನ ಸ್ಟಾರ್ಟ್ ಮಾಡೋಣ. ಡಿ ಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟ್ ರಾಜ್ಯಕ್ಕೂ ಹೊಸತಲ್ಲ, ರಾಜ್ಯ ರಾಜಕಾರಣಕ್ಕೂ ಹೊಸತಲ್ಲ. ಪ್ರಯತ್ನ ಫಲಿಸದೇ ಇರಬಹುದು, ಪ್ರಾರ್ಥನೆ ಫಲಿಸುತ್ತೆ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇವತ್ತೂ ಕೂಡ ಆಷಾಢ ಶುಕ್ರವಾರ ಮೈಸೂರು ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತದೇ ಮಾತನ್ನು ಹೇಳಿದ್ದಾರೆ. ಕುಟುಂಬ ಸಹಿತ ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ದರ್ಶನದ ಬಳಿಕ ಮಾರ್ಮಿಕವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಟ್ಟಿ ಬಂಡೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನುವ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಗೆ ಮಹತ್ವ ಸಿಕ್ಕಿದೆ. ಪ್ರಯತ್ನದಿಂದ ಸಿಗಲಾರದ್ದು ಪ್ರಾರ್ಥನೆಯಿಂದ ಸಿಕ್ಕೇ ಸಿಗುತ್ತೆ, ಅದನ್ನ ಪ್ರಾರ್ಥನೆಯಿಂದ ಪಡೆಯೋ ಯತ್ನ ಇದು ಅಂತ ಡಿ ಕೆ ಶಿವಕುಮಾರ್ ಮಾತಿನಿಂದ ನಾವು ಅರ್ಥ ಮಾಡ್ಕೋಬಹುದೇನೋ. ಕೇಳಿಸ್ಕೊಳ್ಳಿ ಮಾತನ್ನೊಮ್ಮೆ. ನಮ್ಮೆಲ್ಲರೂ ಕೂಡ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾರೆ ಸರ್. ಈ ಬಗ್ಗೆ ನೀವು ರೇಸಿನ ಹೊರ ಬಿದ್ರ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ನಾನು ಒಂದು ಮಾತು ಹೇಳ್ತೇನೆ. ಡಿ ಕೆ ಶಿವಕುಮಾರ್ ದೇವ್ರ ಮುಂದೆ ಹೋಗೋದು ಹೊಸ್ತಲ್ಲ, ಆದ್ರೆ ಇವತ್ತು ಚಾಮುಂಡಿ ತಾಯಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಈಡ್ಗಾಯಿ ಹೊಡೆದ್ರು ಡಿ ಕೆ ಶಿವಕುಮಾರ್. 11 ಈಡ್ಗಾಯನ್ನು ಹೊಡೆದ್ರು. ಇವತ್ತು ಆಷಾಢ 2ನೇ ಶುಕ್ರವಾರ, ಹಾಗಾಗಿ ಬಹಳ ವಿಶೇಷವಾದಂತಹ ದಿನ. ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರುವಂತ ದಿನ. ವಿಶೇಷವಾಗಿ ಚಾಮುಂಡೇಶ್ವರಿಯ ಆರಾಧನೆಗೆ ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂತಹ ದಿನ. ಆ ದಿನಾನೇ ಡಿ ಕೆ ಶಿವಕುಮಾರ್ ಈಡ್ಗಾಯಿ ಹೊಡೆಯೋದ್ರ ಮುಖಾಂತರ ಒಂದು ಪ್ರಾರ್ಥನೆ ಸಲ್ಲಿಸಿದ್ರು, ಹರಕೆ ತೀರಿಸಿದ್ರು. ಒಟ್ಟಾರೆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ದರ್ಶನಕ್ಕೂ ಮುನ್ನ ಈಡುಗಾಯಿ ಸೇವೆಯನ್ನ ಮಾಡಿ ಆಮೇಲೆ ದೇವರ ದರ್ಶನಕ್ಕೆ ಹೋದ್ರು. ಡಿ ಕೆ ಶಿ ಅವರು ದೈವ ಭಕ್ತಿ ವಿಚಾರದಲ್ಲಿ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಅವ್ರು ಮಹಾನ್ ದೈವ ಭಕ್ತ. ಸಾಕಷ್ಟು ದೇವರು ದರ್ಶನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಆಗಾಗ್ಗೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ತುಮಕೂರು ಜಿಲ್ಲೆ ನಡುವಿನಕೆರೆ ಅಜ್ಜಯ್ಯನ ಪರಮ ಭಕ್ತ. ನಡುವಿನಕೆರೆ ಅಜ್ಜಯ್ಯನ ಮಾತುಗಳನ್ನ ಪಾಲಿಸುವಂತವರು. ಅಜ್ಜಯ್ಯನ ಆಶೀರ್ವಾದವನ್ನ ಪಡೆದು ಡಿ ಕೆ ಶಿ ಪ್ರತಿ ಬಾರಿ ಹೊಸ ಕೆಲಸಗಳನ್ನು ಆರಂಭ ಮಾಡ್ತಾರೆ. ಆದ್ರೆ ಯಾವುದೇ ಕೆಲಸ ಇದ್ರೂ ಮೊದಲಿಗೆ ನಡುವಿನಕೆರೆ ಅಜ್ಜಯ್ಯನನ್ನ ಭೇಟಿ ಮಾಡಿ ದರ್ಶನ ಪಡೆದು ಆಮೇಲೆ ಮುಂದುವರಿತಾರೆ. ಹಲವು ದೇಗುಲಗಳಿಗೂ ಭೇಟಿ ಕೊಡ್ತಾರೆ, ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಧರ್ಮಸ್ಥಳದ ಮಂಜುನಾಥನಿಗೂ ಈ ಹಿಂದೆ ಪೂಜೆ ಸಲ್ಲಿಸಿದ್ರು. ಕೇರಳಕ್ಕೆ ಹೋಗ್ತಾರೆ, ತಮಿಳುನಾಡಿಗೆ ಹೋಗ್ತಾರೆ. ಆಲ್ಮೋಸ್ಟ್ ಎಲ್ಲ ಪುರಾತನ ಪ್ರಸಿದ್ಧ ದೇಗುಲಗಳು ಅಂತ ಕರೆಸ್ಕೊಳ್ಳೋ ಎಲ್ಲ ದೇಗುಲಗಳಿಗೂ ಅವರಿಗೆ ಭೇಟಿ ಕೊಡ್ತಾರೆ. ಕೇವಲ ಭೇಟಿ ಕೊಟ್ಟು ದೇವರ ಕೈ ಮುಗಿದು ಬರೋದಲ್ಲ, ಯಾವ್ದಾದ್ರು ಒಂದು ವಿಶೇಷ ಪೂಜೆ ಪುನಸ್ಕಾರ ಕೈಂಕರ್ಯ ಮಾಡ್ತಾ ಇರ್ತಾರೆ. ಅಸ್ಸಾಂನ ಕಾಮಾಖ್ಯ, ಜಮ್ಮು ಕಾಶ್ಮೀರದ ವೈಷ್ಣೋದೇವಿ. ಡಿ ಕೆ ಶಿವಕುಮಾರ್ ಅವರ ಹಲವು ದೇಗುಲ ದರ್ಶನದ ವಿಡಿಯೋಗಳನ್ನು, ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ಈ ಕಾಂಗ್ರೆಸ್ನವರು ಅಂತಂದಾಗ್ಲೇ ಅವರು ಧರ್ಮ ವಿರೋಧಿಗಳು ಅಥವಾ ಧರ್ಮದ ವ್ಯತಿರಿಕ್ತವಾಗಿ ನಡೆಯೋರು ಅಂತೆಲ್ಲ ಮಾತುಗಳು ಬರುತ್ತಲ್ಲ, ಆ ಮಾತಿಗೆ ವ್ಯತಿರಿಕ್ತವಾಗಿರೋರು ಡಿ ಕೆ ಶಿವಕುಮಾರ್. ನೋಡಿ, ಇದು ನಡುವಿನಕೆರೆ ಅಜ್ಜಯ್ಯನ ದರ್ಶನ ಮತ್ತು ಅವರ ಪರಮ ಭಕ್ತರು. ನಡುವಿನಕೆರೆ ಅಜ್ಜಯ್ಯನ ಪ್ರತಿ ಮಾತನ್ನು ಪಾಲಿಸ್ತಾರೆ. ರಾಜಕೀಯದ ಪ್ರತಿ ಹೆಜ್ಜೆಗೂ ನಡುವಿನಕೆರೆ ಅಜ್ಜಯ್ಯನವರ ಆಶೀರ್ವಾದವನ್ನು ಪಡ್ಕೊಂಡೇ ಡಿ ಕೆ ಶಿವಕುಮಾರ್ ಅವರು ಮುಂದಡಿ ಇಡ್ತಾರೆ. ಒಂದು ಮನೆ ಕಟ್ಟೋದಾಗ್ಲಿ ಅಥವಾ ಯಾವುದೋ ಒಂದು ಸಂಸ್ಥೆ ಆಗಲಿ, ಯಾವುದೇ ಶುಭಾರಂಭ ಅಂತಿದ್ರೆ ನಡುವಿನಕೆರೆ ಅಜ್ಜಯ್ಯ ಅವರನ್ನ ಭೇಟಿ ಮಾಡಿ ದರ್ಶನ ಪಡೆದು ಆಶೀರ್ವಾದ ಪಡೆಯೋದು ಅವರ ಪ್ರಮುಖ ಒಂದು ಆದ್ಯತೆಯಾಗಿ ಉಳಿಯುತ್ತೆ ಪ್ರತಿ ಬಾರಿ. ಇನ್ನು ಕಾರವಾರದಲ್ಲಿ ಉತ್ತರ ಕನ್ನಡದ ಇಡಗುಂಜಿ ಗಣೇಶನ ದೇವಸ್ಥಾನ, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತಾರೆ. ಅದೇ ಅಷ್ಟೆಲ್ಲ ಯಾಕೆ, ಕಾಂಗ್ರೆಸ್ನ ಹೈಕಮಾಂಡ್ AICC ಅಧ್ಯಕ್ಷರೇ ಕುಂಭಮೇಳವನ್ನ ಟೀಕೆ ಮಾಡಿದೆ. ಕುಂಭಮೇಳದಲ್ಲಿ ಹೋಗಿ ಮಿಂದೆದ್ದು ಬಂದವರು ಕುಂಭಮೇಳದ ಅಷ್ಟೂ ವ್ಯವಸ್ಥೆಯನ್ನ ಪೂರ್ಣ ಕಂಠದಿಂದ, ಮುಕ್ತ ಕಂಠದಿಂದ ಶ್ಲಾಘಿಸಿದ್ದವರು ಯೋಗಿ ಆದಿತ್ಯನಾಥ್ ಅವರ ಅವತ್ತಿನ ವ್ಯವಸ್ಥೆಯನ್ನು ಶ್ಲಾಘಿಸಿದರು.
ರಾಜಕೀಯವಾಗಿ ಅವತ್ತಿನ ದಿನ ಅವತ್ತಿನ ಸಂದರ್ಭಕ್ಕೆ ಅದು ಬೇರೆ ಬೇರೆ ಚರ್ಚೆಗಳಿಗೆ ಎಡೆಮಾಡಿ ಕೊಡ್ತು. ಬಟ್ ಒಬ್ಬ ವ್ಯಕ್ತಿಯಾಗಿ ರಾಜಕಾರಣಿಯನ್ನ ಹೊರತುಪಡಿಸಿ ಒಬ್ಬ ವ್ಯಕ್ತಿಯಾಗಿ ಡಿ ಕೆ ಶಿವಕುಮಾರ್ ದೈವಿ ಭಕ್ತ ಅನ್ನೋದನ್ನ ಕಾಂಗ್ರೆಸ್ನವರು ಕೂಡ ಬಹಳ ಘಂಟಾಘೋಷವಾಗಿ ಹೇಳ್ತಾರೆ. ಅದನ್ನ ಡಿ ಕೆ ಶಿವಕುಮಾರ್ ಕೂಡ ಬಹಳ ಬಾರಿ ಹೇಳಿದ್ದಾರೆ. ಸೊ ಈ ದೈವ ಭಕ್ತಿಗೆ ವಿಶೇಷ ಅರ್ಥ ಬೇಕಾ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಇರುತ್ತೆ. ಆದ್ರೆ ಸಂದರ್ಭ ಸಮಯ ಅನ್ನೋದು ಪ್ರತಿಯೊಂದನ್ನು ಹೊಸ ಹೊಸ ರೀತಿಯಲ್ಲಿ ಹೊಸ ಹೊಸ ರೂಪದಲ್ಲಿ ನಮ್ಮ ಕಣ್ಣು ಮುಂದಿಡುತ್ತೆ. ತಿಳಿದುಕೊಳ್ಳೋಣ ಮನಸ್ಸಿನ ಪ್ರಕಾರವಾಗೇ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ವಿಶ್ಲೇಷಣೆಗೆ ಒಳಪಡುತ್ತೆ ಅಂತ. ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಸರ್, ನಡುವಿನಕೆರೆ ಅಜ್ಜಯ್ಯ ಆದಿಯಾಗಿ ಡಿ ಕೆ ಶಿವಕುಮಾರ್ ಆಲ್ಮೋಸ್ಟ್ ಮಹಾನ್ ದೈವ ಭಕ್ತ ಅಂತ ಹೇಳ್ತೀನಿ ನಾನು. ಪ್ರತಿ ದೇವಸ್ಥಾನಕ್ಕೂ ಹೋಗ್ತಾರೆ, ಪ್ರತಿ ಹಬ್ಬ ಹರಿದಿನಗಳನ್ನು ಮನೇಲಿ ಮಾಡ್ತಾರೆ, ಕಚೇರಿನಲ್ಲೂ ಪೂಜೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಲ್ ಟುಗೆದರ್ ಕಂಪೇರ್ ಮಾಡಿದಾಗ ಅಂತ ಅಂತೀವಿ. ಆ ಪೂಜೆ ಹಿಂದೆ ಏನಾದರೂ ಇಂಥದ್ದಾದ ಹಿಡನ್ ಅಜೆಂಡಾಗಳು ಎಲ್ಲ ಇರುತ್ತಾ? ನಾನು ನಿಮಗೆ 2 ದಿನದಿಂದ ಹೇಳ್ತಾ ಬರ್ತೀನಿ ಪ್ರಣೋತ್. ಡಿ ಕೆ ಅವರ ಸ್ಟೇಟ್ಮೆಂಟ್ ಮತ್ತು ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಏನಿದೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳೋದು. ಇನ್ನೊಂದು ಕಡೆ ಡಿ ಕೆ ಅವರು ನಾನು ಅವರನ್ನು ಬೆಂಬಲಿಸ್ತೀನಿ ಅಂತ ಹೇಳೋದು. ದಿಸ್ ಇಸ್ ನಾಟ್ ಫುಲ್ ಸ್ಟಾಪ್ ಅಂತ ಹೇಳಿ, ಇದು ಪೂರ್ಣ ವಿರಾಮ ಅಲ್ಲ, ಇದು ಅಲ್ಪ ವಿರಾಮ. ಇದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನಿನ್ನೆ ನಾನು ಹೇಳಿದೆ, ಡಿ ಕೆ ಸುರೇಶ್ ಅವರು ಮಾತಾಡಿದಾಗ ನನ್ನ ಅಣ್ಣ ಇವತ್ತು ಅಥವಾ ನಾಳೆ ಅಥವಾ ಮುಂದೊಂದು ದಿನ CM ಆಗಬೇಕೆನ್ನುವುದು ನನ್ನ ಬಯಕೆ, ನನ್ನ ಆಸೆ. ಓಕೆ, ಆಸ್ ಎ ತಮ್ಮನಾಗಿ ನಾನು ಆಸೆ ಪಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರೋದವರು ಈ ವಿಷಯವನ್ನು ಜೀವಂತ ಇಟ್ಕೋಬೇಕು ಅನ್ನೋದು. ದೇ ಆರ್ ನಾಟ್ ಗಿವನ್ ಅಪ್. ಸಿ ವಾಟ್ ಸ್ಟೇಟ್ಮೆಂಟ್ಸ್ ಟುಡೇ ಇಟ್ ಶೋಸ್. ನಾವು ಹೇಳ್ತೀವಿ ಹೌದು, ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ, ಇಟ್ಸ್ ಇಂಪಾಸಿಬಲ್. ನಾವು ಮಂತ್ರ ಮಾಡಿ ಯಾರಾದರೂ ಮಾವಿನಕಾಯಿನ ಉದುರಿಸಿದ್ ನೋಡಿದೀವಾ? ಇಲ್ಲ. ಬಟ್ ಏನಂದ್ರೆ ಈ ರೀತಿಯ ಪ್ರಾರ್ಥನೆಗಳು, ನಾನು ಹೊಡೆದ ಕಲ್ಲು ಸರಿಯಾಗಿ ಮಾವಿನಕಾಯಿಗೆ ತಾಗುವಂಗೆ ನನಗೆ ಆಶೀರ್ವಾದ ಮಾಡು, ನಾನು ಕಲ್ಲು ಬಿಸಾಕ್ಲೇಬೇಕು, ನಾನು ಕಲ್ಲು ಬಿಸಾಕ್ತೀನಿ, ನೀನು ಸರಿಯಾದ ಗುರಿ ಮುಟ್ಟುವಂಗೆ ನನಗೆ ಆಶೀರ್ವಾದ ಮಾಡು.